ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗ್ ಫುಲ್ ನಾನು ಸ್ಯಾರೀಸ್ ತೋರಿಸ್ತೀನಿ ನಿಮಗೆ. ನನ್ನ ಮದುವೆ ಸೀರೆಗಳು, ಆಮೇಲೆ ನನ್ನ ಹತ್ರ ಒಂದು ಸ್ವಲ್ಪ ಕಂಚಿ ಸೀರೆಗಳೆಲ್ಲ ಇದೆ, ರೇಷ್ಮೆ ಸೀರೆಗಳು. ಅದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಆ್ಯಂಡ್ ಕೆಲವೊಂದು ಇದಕ್ಕೆ ನಾನು ಅವಾಗ ಹೆವಿ ವರ್ಕ್ ಎಲ್ಲ ಮಾಡಿಸಿದೆ, ಬ್ಲೌಸಸ್ಗೆಲ್ಲ ಅದೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರೀಸ್ ತೋರಿಸ್ತೀನಿ. ಆ್ಯಂಡ್ ಅವಾಗ ಹಾಕೊಂಡಾಗ ತೆಗ್ದಿದ್ ಫೋಟೋಸ್ ಎಲ್ಲ ಸಿಕ್ಕಿದ್ರೆ ನಾನು ಪಕ್ಕದಲ್ಲಿ ಹಾಕ್ತೀನಿ. ಸೊ ಫುಲ್ ಸ್ಯಾರಿ ಹೇಗೆ ಕಾಣಿಸುತ್ತೆ ನೋಡ್ಬೋದು. ಸೊ ಫಸ್ಟ್ ಬಂದು ಎಂಗೇಜ್ಮೆಂಟ್ ಸ್ಯಾರಿ. ಇದು ನಾನು ಫಸ್ಟ್ ಉಟ್ಕೊಂಡಿದ್ದು, ಅಂದರೆ ಹುಡುಗನ ಕಡೆಯವ್ರು ಕೊಡ್ತಾರಲ್ಲ ಅದಕ್ಕೆ ಮುಂಚೆ ಮನೇಲಿ ಹಾಕೊಂಡಿದ್ದು ನೋಡಿ. ಅದು ಪಲ್ಲು ಬಂದು ಈ ಥರ ಬರುತ್ತೆ, ಈ ಥರ ಪಲ್ಲು. ಆ್ಯಂಡ್ ಸ್ಯಾರಿ ಇದು. ಸೊ ಸ್ಯಾರಿಗೆ ಈ ಥರ ಬರುತ್ತೆ. ಸೊ ಮಲ್ಟಿ ಕಲರ್ ಇದೆ, ಗ್ರೀನ್, ಪಿಂಕ್, ಎಲ್ಲೋ ಆ ಥರ. ಆ್ಯಂಡ್ ಇಲ್ಲೆಲ್ಲ ಬುಟ್ಟಾಸ್ ಇದೆ. ಇದು ತುಂಬ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಕಲರು. ಆ್ಯಂಡ್ ಸಿಂಪಲ್ ಆಗೂ ಇರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಎಲ್ಲ ನಾನು ಜಾಸ್ತಿ ಏನು ಮಾಡಿಸಿಲ್ಲ. ಸಿಂಪಲ್ ಆಗಿ ಈ ಥರ ಮಷೀನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಮೇನ್ ಸ್ಯಾರಿ ಎಂಗೇಜ್ಮೆಂಟಲ್ಲಿ. ಇದಕ್ಕೊಂದು ಸ್ವಲ್ಪ ವರ್ಕ್ ಮಾಡಿಸಿದೆ ನೋಡಿ. ಇದ್ರ ಬ್ಲೌಸು ಈ ಥರ ಇದೆ ಎಂಬ್ರಾಯ್ಡ್ರಿ. ಇದು ಸ್ಲೀವ್ಸ್ಗೂ ಹಿಂಗೆ ಬರುತ್ತೆ. ಸೊ ಇದ್ರ ಪಲ್ಲು ಅದ್ರ ಥರ ಎಲ್ಲ ರಿಚ್ ಆಗಿ, ಇದು ತುಂಬ ಸಿಂಪಲ್ ಆಗಿದೆ ಪಲ್ಲು, ಪಿಂಕ್ ಕಲರು. ಇದಕ್ಕೆ ಕೊನೆಯಲ್ಲಿ ಈ ಥರ ಮಾಡಿಸಿದೆ ಬೀಡ್ಸಲ್ಲಿ. ಆ್ಯಂಡ್ ಇದು ಸ್ಯಾರಿನೇ ಫುಲ್ ಬುಟ್ಟ ಥರ ಇದೆಯಲ್ಲ, ಸೊ ರಿಚ್ ಆಗಿ ಕಾಣಿಸುತ್ತೆ ಈ ಥರ. ಆ್ಯಂಡ್ ಅದ್ರ ಪಲ್ಲು ಹೀಗೆ ಬರುತ್ತೆ. ನೆಕ್ಸ್ಟ್ ಒನ್ ಬಂದೆ, ನೆಕ್ಸ್ಟ್ ಎಲ್ಲ ನನ್ನ ಮದುವೆ ಸೀರೆಗಳು. ಸೊ ಫಸ್ಟ್ ಇದೆಲ್ಲ ಮೊನ್ನೆ ಫುಲ್ ಗಾಳಿಗೆ ತುಂಬ ದಿನ ಹಾಗೆ ಇಟ್ಟಿರ್ತೀವಲ್ಲ, ಫುಲ್ ಎಲ್ಲ ಗಾಳಿಗೆಲ್ಲ ಹಡೋದಕ್ಕೆ ಹೊರಗಡೆ ಒಣಗಾಕಿ ಮಡ್ಚಿಟ್ಟಿದ್ದು. ಸೊ ಇದು ಈ ಥರ ಫೋಲ್ಡ್ಸ್ ಬಂದ್ಬಿಡುತ್ತೆ ಅಂತ ಉಲ್ಟಾ ಮಡ್ಚಿಟ್ಟಿದ್ದೆ ನೋಡಿ. ಇದು ಈ ಥರ ಸ್ಯಾರಿ. ಸೊ ಇದೆಲ್ಲ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಬರುತ್ತೆ. ಇದೊಂದು ಪಿಂಕ್ ಇದೆ, ಈ ಕಡೆ ಗ್ರೀನ್ ಇದೆ. ಹಾಫ್ ಥರ ಪಿಂಕ್ ಗ್ರೀನ್ ಎರಡು ಆ ಥರ ಅರ್ಧ ಅರ್ಧ ಇದೆ. ಆ್ಯಂಡ್ ಇದು ಅದ್ರ ಪಲ್ಲು. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಇದು. ಇದಕ್ಕೆ ಸೈಡಲ್ಲಿ ಬಾರ್ಡರ್ ಎಲ್ಲ ಏನು ಇಲ್ಲ, ಇದೇ ಥರ ಡಿಸೈನ್ ಇದೆ ಅಷ್ಟೇ. ಆ್ಯಂಡ್ ಹಾಕೊಂಡ್ರೆ ಈ ಥರ ಪಲ್ಲು ಹೀಗೆ ಕಾಣಿಸುತ್ತೆ. ಆ್ಯಂಡ್ ಪಲ್ಲು ಈ ಥರ ಕಾಣಿಸುತ್ತೆ. ಸೊ ಮದುವೆಯಲ್ಲಿ ನಾನು ತುಂಬ ಗ್ರ್ಯಾಂಡಾಗಿ ಹೊಲಿಸ್ಕೊಂಡಿದ್ದೆ ಬ್ಲೌಸಸ್ ಎಲ್ಲ, ಸ್ವಲ್ಪ ವರ್ಕ್ ಎಲ್ಲ ಮಾಡಿಸಿ ನೋಡಿ. ಇದು ಈ ಥರ ಇದೆ. ಸೊ ಇದ್ರ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ ಕೂಡ ಈ ಥರ ಬರುತ್ತೆ, ಪಾಟ್ ನೆಕ್. ಇದು ನನಗೆ ತುಂಬ ಇಷ್ಟ ಆಯಿತು, ಇದು ಡಿಸೈನ್, ಪ್ಯಾಟರ್ನು ಮತ್ತು ನೆಕ್ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಟೈ ನೋಡಿ ಈ ಥರ. ಆಮೇಲೆ ನೆಕ್ಸ್ಟ್ ಒನ್ ಬಂದು ಇದು ನನ್ನ ಮನೆಯಿಂದ ಛತ್ರಕ್ಕೆ ಹೋಗ್ತಾ ಇದ್ವಲ್ಲ ಅವಾಗ ಹಾಕೊಂಡಿದ್ದು ನನ್ನ ಸ್ಯಾರಿ. ಇದು ಈ ಥರ ಫುಲ್ ಬ್ಲೂ ಬರುತ್ತೆ. ಆ್ಯಂಡ್ ಪಲ್ಲು ಕೂಡ ಇದೇ ಥರ ಬ್ಲೂ. ಆ್ಯಂಡ್ ಇದಕ್ಕೆ ಇಲ್ಲಿ ಕೊನೆಯಲ್ಲಿ ಕುಚ್ಚಿ ಥರ ಎರಡು ಮಲ್ಟಿ ಕಲರ್ ಥರ ಹಾಕ್ಸಿದ್ದೇನೆ. ಸೊ ಇದು ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ ನೋಡಿ. ಇದು ಬಾರ್ಡರು ಆ್ಯಂಡ್ ಸೈಡಲ್ಲಿ ಪಲ್ಲು. ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು. ಆ್ಯಂಡ್ ಇದಕ್ಕೆ ಬ್ಲೌಸ್ಗೆ ಏನು ಮಾಡಿಸಿಲ್ಲ, ಸುಮ್ಮನೆ ಬಾರ್ಡರಲ್ಲೇ ಪ್ಯಾಟರ್ನು. ಆ್ಯಂಡ್ ಇದಕ್ಕೆ ಈ ಥರ ಇದೆ ನೋಡಿ ಟೈ. ಆ್ಯಂಡ್ ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಒಂದೊಂದು ಸ್ಯಾರಿಗೆ ಸಿಂಪಲ್ ಆಗಿ ಮಾಡಿಸ್. ಸೊ ನೆಕ್ಸ್ಟ್ ಒನ್ನು ಇದು ಅಲ್ಲಿ ಛತ್ರಕ್ಕೆ ಹೋಗಿದ ತಕ್ಷಣ ಒಂದು ಈವ್ನಿಂಗ್ ರಿಸೆಪ್ಷನ್ ಮುಂಚೆ ಒಂದು ಶಾಸ್ತ್ರ ಇದೆ.
ಎಲೆ ಅಡಿಕೆ ಶಾಸ್ತ್ರ ಅಂತ ಅಂದ್ರೆ ಒಂಥರ ಫಾರ್ಮಲ್ ಎಂಗೇಜ್ಮೆಂಟ್ ತರ. ಸೊ ಅವಾಗ ಉಟ್ಕೊಂಡಿದ್ದು ಈ ಸ್ಯಾರಿ ತೋರಿಸ್ತೀನಿ ನಿಮ್ಗೆ. ಸೊ ಇದು ಪಲ್ಲು ಅದ್ರದ್ದು, ಒಂದ್ ಸ್ವಲ್ಪ ಪಿಂಕ್ ಆರೆಂಜ್ ಮಿಕ್ಸ್ ಬರುತ್ತೆ. ಅಂಡ್ ಬಾರ್ಡರ್ ಈ ತರ ಇದೆ, ಅದಕ್ಕೆ ಒಳಗೆ ಸ್ಯಾರಿ ಇದು ಆರೆಂಜ್. ಸೊ ಇದು ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಈ ತರ ಬರುತ್ತೆ. ಸೊ ಇದ್ರ ಬ್ಲೌಸ್ಗೆ ಈ ತರ ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ಅಂಡ್ ಈ ತರ ಪ್ಯಾಚ್ ವರ್ಕ್ ಮಾಡಿಸಿದೆ. ಇದು ಬ್ಲೌಸ್ ಇದು ಅಡಿಷನಲ್ ನಾನ್ ಹೊಲ್ಸ್ಕೊಂಡಿದ್ದು, ಬರೀ ಬಾರ್ಡರ್ ಮತ್ತೆ ಇದು ಯೂಸ್ ಮಾಡಿ ಬೇರೆ ಬಟ್ಟೆ ಹಾಕಿ ಈ ತರ ಪ್ಯಾಚ್ ವರ್ಕ್ ಮಾಡಿ ಹೊಲ್ಸಿದ್ದು. ಅಂಡ್ ಅದಕ್ಕೆ ಟೈ ನೋಡಿ ಈ ತರ ಬರುತ್ತೆ, ಕ್ಯೂಟ್ ಆಗಿದೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಸ್ಲೀವ್ಸು ಅಷ್ಟೇ ಸ್ವಲ್ಪ ಲೆಂತ್ ಇಡ್ಸಿದ್ದೀನಿ ಇದಕ್ಕೆ, ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ಎಲ್ಲದಕ್ಕಿಂತ ರಿಚ್ ಮತ್ತೆ ಎಕ್ಸ್ಪೆನ್ಸಿವ್ ಅನ್ಬೋದು. ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ, ಫುಲ್ ಹೆವಿ ವರ್ಕ್, ಫುಲ್ ಸ್ಯಾರಿ ಇದೇ ತರ ಬರುತ್ತೆ. ಇದು ಪಲ್ಲು ಇಲ್ಲಿರೋದು. ಇದರಲ್ಲಿ ಪಲ್ಲುವಲ್ಲಿ ಒಂದ್ ಸ್ವಲ್ಪ ಗ್ರೀನ್ ಮತ್ತೆ ರೆಡ್ ಮಿಕ್ಸ್ ಇದೆ ಈ ತರ. ಹಾಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಸೊ ಇದು ಪಲ್ಲು ಅಂಡ್ ಸ್ಯಾರಿ ಫುಲ್ಲು ಇದೇ ತರ ಇದೆ. ಸೊ ರಿಸೆಪ್ಷನ್ಗೆಲ್ಲ ಈ ತರ ಚೆನ್ನಾಗಿ ಕಾಣಿಸುತ್ತೆ. ರೆಡ್ ಎಲ್ಲ ಸ್ಟೋನ್ ವರ್ಕ್ ಇಲ್ಲ ಇದರಲ್ಲಿ. ಆಮೇಲೆ ಇದಕ್ಕೆ ಈ ತರ ಮಾಡಿದ್ದಾರೆ ನೋಡಿ, ಇದರಲ್ಲಿ ವರ್ಕ್ ಎಲ್ಲ ಇಲ್ಲ, ಡಿಫ್ರೆಂಟ್ ಆಗಿ. ಅಂಡ್ ಇದ್ರ ಬ್ಲೌಸ್ ತುಂಬಾ ಹೆವಿ ವರ್ಕ್ ಇದೆ, ತೋರಿಸ್ತೀನಿ. ನೋಡಿ ಸ್ಲೀವ್ಸ್ ಹೀಗೆ ಬರುತ್ತೆ, ನೆಕ್ಗೆ ಈ ತರ ಬರುತ್ತೆ ಎಂಬ್ರಾಯ್ಡ್ರಿ ಅಂಡ್ ಇಲ್ಲೆಲ್ಲ ಬುಟ್ಟಾಸ್ ಇದೆ ಅಂಡ್ ಟೈ ಈ ತರ ಇದೆ. ಸೊ ಇದಕ್ಕೆ ರಿಸೆಪ್ಷನ್ ಸ್ಯಾರಿ ಅಂತ ಸ್ಲೀವ್ಸ್ಗೆಲ್ಲ ಹೆವಿ ಎಂಬ್ರಾಯ್ಡ್ರಿ ಮಾಡಿಸಿರೋದು ಈ ತರ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ. ನೆಕ್ಸ್ಟ್ ಸ್ಯಾರಿ ಬಂದು ಬೆಳಗ್ಗೆ ಮುಹೂರ್ತ ಇರುತ್ತಲ್ಲ ಅವಾಗ ಹುಡುಗನ ಕಡೆಯವ್ರು ಕೊಡ್ತಾರೆ ಮುಸ್ಕಿನ್ ಸೀರೆ ಅಂತ, ಅಂದ್ರೆ ತಲೆ ಮೇಲೆ ಹಾಕ್ತಾರೆ ನಮ್ ಕಡೆ. ಸೊ ಅದ್ರ ಸ್ಯಾರಿ ಇದು ಪ್ರದೀಪ್ ಕಡೆಯಿಂದ ಕೊಡ್ಸಿರೋದು. ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಪೀಕಾಕ್ ಬ್ಲೂ ಅಂಡ್ ಗ್ರೀನ್. ನನ್ನ ಹತ್ರ 2 ಸ್ಯಾರೀಸ್ ಇದೆ ಇದೇ ತರ. ಇದು ಒಂದ್ ಸ್ವಲ್ಪ ದೊಡ್ಡ ಸೀರೆ, ಹೆವಿ ಸ್ಯಾರಿ. ಪಲ್ಲು ಈ ತರ ಬರುತ್ತೆ, ಫುಲ್ ಬ್ಲೂ ಅಲ್ಲಿದೆ ಅಂಡ್ ಸ್ಯಾರಿ ಎಲ್ಲ ಮಿಕ್ಸ್ ಬ್ಲೂ ಗ್ರೀನ್ ಎಲ್ಲ ಅಂಡ್ ಬಾರ್ಡರ್ ಸಿಂಪಲ್ ಆಗಿದೆ ಈ ತರ. ಅಂಡ್ ಒಳಗೆ ಈ ತರ ಬುಟ್ಟ ಇದೆ ರೆಡ್ ಪಿಂಕ್ ಅಲ್ಲಿ, ಅದು ಗೊತ್ತಾಗಲ್ಲ ಹೀಗೆ ನೋಡಿದಾಗ, ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ತರ. ಮತ್ತೆ ಇದ್ರ ಬ್ಲೌಸ್ ಏನು ಅಷ್ಟು ವರ್ಕ್ ಮಾಡಿಸಿಲ್ಲ, ಇಲ್ಲೇನೆ ಸ್ವಲ್ಪ ಬುಟ್ಟ ತರ ಹಾಕ್ಸಿ ಪ್ಲೇನ್ ಬ್ಲೌಸ್, ಅದಕ್ಕೆ ಡೋರಿ ಬಂದು ಈ ತರ ಟೈ. ನೆಕ್ಸ್ಟ್ ಸ್ಯಾರಿ ನನ್ನ ಮುಹೂರ್ತದ ಸೀರೆ, ಇದು ನೀರ್ಗೆಲ್ಲ ಹಾಕಿ ಫುಲ್ ಒಂಥರ ಆಗೋಗಿದೆ, ತೋರಿಸ್ತೀನಿ ನೋಡಿ. ಇದು ಪಲ್ಲು, ಸೊ ಫುಲ್ ಪೀಕಾಕ್ಸ್ ಅದೆಲ್ಲ ಇದೆ. ನಮ್ ಕಡೆ ಮುಹೂರ್ತಕ್ಕೆ ಇದೇ ಕಲರ್ ಹಾಕೋಬೇಕು ಅಂತ ಈ ತರನೇ ತಗೊಂಡಿದ್ದು, ಜಾಸ್ತಿ ಗ್ರ್ಯಾಂಡ್ ತಗೊಂಡಿಲ್ಲ, ಸಿಂಪಲ್ ಅಷ್ಟೇ. ಈ ತರ ಮುಹೂರ್ತದಲ್ಲಿ ಈ ತರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಮಸ್ಟರ್ಡ್ ಎಲ್ಲೋ, ಅದಕ್ಕೆ ಈ ತರ ಬಾರ್ಡರು ಅಂಡ್ ಪಲ್ಲು ಬಂದು ಮರೂನ್ ಕಲರ್ ವಿತ್ ಪೀಕಾಕ್ ಎಂಬ್ರಾಯ್ಡ್ರಿ.
ಥರ ಕಾಣಿಸುತ್ತೆ ನೋಡಿ. ಪಲ್ಲು ಇದು ಬ್ಲೌಸ್ ಎಲ್ಲ ಏನು ಮಾಡಿಸಿಲ್ಲ, ನಾನು ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೆ. ಆಮೇಲೆ ಇನ್ನೊಂದ್ 2-3 ಸ್ಯಾರಿ ಹಾಗೇನೆ ಮದ್ವೆ ಆದ್ಮೇಲೆ ಅಮ್ಮ ಮನೆಗೆ ಅತ್ತೆ ಮನೆಗೆ ಓಡಾಡೋದಿರುತ್ತಲ್ಲ, ಅವಾಗ ಉಟ್ಕೊಳ್ಳೋದಿಕ್ಕಂತ ತಗೊಂಡಿದ್ದಷ್ಟೇ. ಈ ತರ ಇದೆ. ಈ ತರ ಕ್ರೀಮ್ ಬರುತ್ತೆ, ಕ್ರೀಮ್ ಕಲರು ಸ್ಯಾರಿ ಈ ತರ ಬರುತ್ತೆ. ಒಂಥರ ಕ್ರೀಮ್ ಕಲರ್ ಸ್ಯಾರಿ, ಅದಕ್ಕೆ ಬಾರ್ಡರ್ ದೊಡ್ಡ ಬಾರ್ಡರ್, ಇದು ಪಿಂಕ್ ಗ್ರೀನ್ ಎಲ್ಲ ಇದೆ. ಅಂಡ್ ಪಲ್ಲು ಬಂದು ಈ ತರ ಪಿಂಕ್ ಅಲ್ಲಿ. ಸೊ ಈ ತರ ಕಾಣಿಸುತ್ತೆ, ಚೆನ್ನಾಗಿದೆ ಇದು ಈ ತರ ಡಿಫ್ರೆಂಟ್ ಆಗಿ. ಇದ್ರ ಬ್ಲೌಸ್ ನಾನು ಅದ್ರಲ್ಲಿ ಬರುತ್ತಲ್ಲ ಸೇಮ್ ಅದನ್ನೇ ಹೊಲ್ಸಿಲ್ಲ, ಸಪ್ರೇಟ್ ಆಗಿ ಬೇರೆ ಬಟ್ಟೆಯಲ್ಲಿ ಹೊಲ್ಸಿದೆ, ಕಾಂಟ್ರಾಸ್ಟ್ ಕಲರ್ ತಗೊಂಡು. ಸೊ ಇದು ಈ ಕಲರ್ ಬ್ಲೌಸ್ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಮಿಷಿನ್ ಎಂಬ್ರಾಯ್ಡ್ರಿ ಅಂಡ್ ಪಫ್ ಸ್ಲೀವ್ಸ್ ಹೊಲ್ಸಿದ್ದೀನಿ. ಸೊ ಪಫ್ ಸ್ಲೀವ್ಸ್ ಇದೆಯಲ್ಲ ಅಲ್ಲೂ ಬುಟ್ಟ ತರ ಹಾಕ್ಸಿದೆ. ಅಂಡ್ ಇದಕ್ಕೆ ಡೋರಿ ಸಿಂಪಲ್ ಆಗಿದೆ. ಅಂಡ್ ನೆಕ್ಸ್ಟ್ ಈ ಕಲರ್ ತುಂಬಾ ಇದೆ ನನ್ನ ಹತ್ರ, ಆಲ್ರೆಡಿ 3 ಸ್ಯಾರೀಸ್ ತೋರಿಸ್ಬಿಟ್ಟೆ ಸಿಮಿಲರ್ ಆಗಿ. ಇದು ಚೆನ್ನಾಗಿ, ಬಟ್ ಬಾರ್ಡರ್ ಎಲ್ಲ ಡಿಫ್ರೆಂಟ್ ಆಗಿದೆ, ಕಲರ್ ಡಿಫ್ರೆಂಟ್ ಆಗಿದೆ ಬಾರ್ಡರ್ದು. ಈ ತರ ಬರುತ್ತೆ, ಗ್ರೀನ್ ಆರೆಂಜ್ ಅಂಡ್ ಲೋಟಸ್ ತರ ಬಾರ್ಡರು. ಅಂಡ್ ಪಲ್ಲು ಬಂದು ಈ ತರ ಪಿಂಕ್. ಸೊ ಇದು ಅಷ್ಟೇ ಮದ್ವೆ ಟೈಮಲ್ಲಿ ತಗೊಂಡಿದ್ದು. ಅಂಡ್ ಇದ್ರ ಕುಚ್ಚು ನೋಡಿ ಈ ತರ. ಅಂಡ್ ಬ್ಲೌಸ್ ಏನಿಲ್ಲ, ಸಿಂಪಲ್ ಬ್ಲೌಸು, ಈ ತರ ಲೀಫ್ ಡಿಸೈನ್ ಅಂಡ್ ಡೋರಿ ಈ ತರ ಇದೆ ನೋಡಿ. ನೆಕ್ಸ್ಟ್ ಇದನ್ನು ಹಾಗೇನೆ ಹೊಲ್ಸ್ಕೊಂಡಿದ್ದು ಅವಾಗ ನೋಡಿ, ಮಸ್ಟರ್ಡ್ ಎಲ್ಲೋ ಪಿಂಕ್ ಬಾರ್ಡರ್, ಪಿಂಕ್ ಗೋಲ್ಡ್ ಇದೆ, ಫುಲ್ ಸೆಲ್ಫ್ ಕಲರ್ ಬುಟ್ಟಾಸ್ ಬರುತ್ತಲ್ಲ ಆ ಥರದ್ದಿದೆ. ಅಂಡ್ ಪಲ್ಲು ಇದು ಪಲ್ಲು ಈ ತರ ಪಿಂಕ್ ಅಂಡ್ ಗೋಲ್ಡ್. ಇದಕ್ಕೆ ಕೊನೆಯಲ್ಲಿ ಈ ತರ ಮಾಡಿಸಿದ್ದೀನಿ. ಇದು ಬ್ಲೌಸೇ ಹೊಲ್ಸಿಲ್ಲ, ನನ್ನ ಸಿಮಿಲರ್ ಇದೆಲ್ಲ ಸ್ಯಾರಿ ಅದ್ರದ್ದೇ ಹಾಕೊಂಡಿದ್ದೆ. ಎಲ್ಲ ಒಂದೇ ಸರಿ ಹೊಲ್ಸ್ಬಿಟ್ರೆ ಅದು ಫಿಟ್ಟಿಂಗ್ ಎಲ್ಲ ಆಮೇಲೆ ಸರಿ ಹೋಗಲ್ಲ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ದಪ್ಪ ಸಣ್ಣ ಆದ್ರೆ ಎಲ್ಲ ಅಂತ. ಹಾಗೆ ಇದೆ ಇನ್ನು ಇದ್ರ ಬ್ಲೌಸು. ಸೊ ಮುಂದೆಗೆ ಯಾವಾಗಾದ್ರೂ ಬಂದ್ರೆ ಇವಾಗಿನ ಟ್ರೆಂಡ್ ಪ್ರಕಾರ ಹೊಲ್ಸ್ಕೊಳ್ಳೋಣ ಅಂತ. ಸ್ಯಾರಿ ಇದು ಈ ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಬಂದು ಇದು ನಮ್ಮ ನಾದ್ನಿ ಕೊಟ್ಟಿದ್ದು ನನಗೆ. ಸೊ ಈ ಸ್ಯಾರಿ ಈ ತರ ಇದೆ, ಫುಲ್ ಅದೇ ಕಲರ್ ಅಲ್ಲಿ ಬುಟ್ಟಾಸ್ ಇದೆ. ಅಂಡ್ ಪಲ್ಲುನು ಆಲ್ಮೋಸ್ಟ್ ಅದೇ ಕಲರ್ ಬರುತ್ತೆ, ಗೋಲ್ಡ್ ಮತ್ತೆ ಕ್ರೀಮ್ ಅದರಲ್ಲಿ. ಬಟ್ ಇದು ಚೆನ್ನಾಗಿದೆ, ಬಾರ್ಡರ್ ಇಷ್ಟ ಆಯ್ತು ನನಗೆ. ಪೀಕಾಕ್ ಗ್ರೀನ್ ಮತ್ತೆ ಬ್ಲೂ ಅಲ್ಲಿ ಕೃಷ್ಣ ರಾಧಾ ಮತ್ತೆ ಒಂದು ಡೀರ್ ಆ ಥರದ್ದೆಲ್ಲ ಇದೆ. ಸೊ ಇದನ್ನು ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನ ಯಾಮಿ ನಾಮಕರಣದಲ್ಲಿ ಉಟ್ಕೊಂಡಿದ್ದೆ. ಅಂಡ್ ಬ್ಲೌಸ್ಗೆ ಈ ತರ ಮಾಡಿಸಿದೆ, ಡೋರಿ ಎಲ್ಲ ಸಿಂಪಲ್ಲು, ನೆಕ್ಗೆ ಈ ತರ ಪಾಟ್ ನೆಕ್ ತರ. ಇದು ಮದ್ವೆ ಸೀರೆಗಳೆಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಬೇರೆ ಒಂದಷ್ಟು ಕಲೆಕ್ಷನ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಒನ್ ಬಂದು ಇದು ಅಕ್ಕ ಮದ್ವೆಯಲ್ಲಿ ತಗೊಂಡಿದ್ದು ನಾನು. ದೊಡ್ಡ ಸ್ಯಾರಿಯಲ್ಲಿ ಇದೆ ನನ್ನ ಫಸ್ಟ್ ಸ್ಯಾರಿ. ತುಂಬಾ ಯಾವಾಗ ಒಂದು 12 ಇಯರ್ಸ್ ಮೇಲೆ ಆಯ್ತು ಈ ಸ್ಯಾರಿಗೆ. ಈ ತರ ಬರುತ್ತೆ, ಸ್ಟ್ರೈಪ್ಸ್ ತರ. ಅಂಡ್
ಅದ್ರ ಪಲ್ಲು ಸೇಮ್ ಪಿಂಕು ಮತ್ತು ಗೋಲ್ಡಲ್ಲಿದೆ. ಆ್ಯಂಡ್ ವರ್ಕ್ ನೋಡಿ ಈ ಥರ ಕೊನೆಯಲ್ಲಿ. ಸೊ ಸ್ಯಾರಿ ಫುಲ್ ಗ್ರೀನ್, ಪಿಂಕ್, ಗೋಲ್ಡ್ ಮೂರೇ ಕಲರ್ಸು. ಸೊ ಇದು ತುಂಬ ಇವಾಗೆಲ್ಲ ಔಟ್ ಆಫ್ ಫ್ಯಾಷನ್ ಆಗೋಗಿದೆ, ಆವಾಗ ಚೆನ್ನಾಗಿ ಕಾಣ್ತಾ ಇತ್ತಿದ್ದು. ಬ್ಲೌಸ್ ಕೂಡ ತುಂಬ ವರ್ಕ್ ಮಾಡಿಸ್ಕೊಂಡಿದ್ವಿ ಅವಾಗ. ಈ ಥರ ಪ್ಯಾಚ್ ವರ್ಕ್ ಮಾಡಿಸಿ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಆ್ಯಂಡ್ ಬುಟ್ಟಾಸ್ ಎಲ್ಲ ಹಾಕ್ಸಿದ್ವಿ ಈ ಥರ. ಆ್ಯಂಡ್ ಟೈ. ಸೊ ನೆಕ್ಸ್ಟ್ ಒನ್ ಬಂದು ಇದು ನಮ್ಮ ಅಪ್ಪ ಫ್ರೆಂಡ್ ಅವ್ರ ಮಗನ ಮದುವೆಗೆ ಕೊಟ್ಟಿದ್ರು. ನಮ್ಮ ಅಮ್ಮನ ಕೊಟ್ಟಿದ್ರು, ನಮ್ಮಮ್ಮ ನನಗೆ ಹೊಲಿಸ್ಕೊಟ್ರು. ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಬೇಕಾಗುತ್ತೆ ನಿಂಗೆ, ಚೆನ್ನಾಗಿದೆ ಈ ಸ್ಯಾರಿ, ಹೊಲಿಸ್ಕೊ ಅಂತ ನಮ್ಮಮ್ಮ ನನಗೆ ಹೊಲಿಸ್ಕೊಟ್ಟಿದ್ದು. ಸೊ ಈ ಥರ ಗ್ರೀನ್ ಮೇಲೆ ಬುಟ್ಟ ಬರುತ್ತೆ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಆ್ಯಂಡ್ ಇದನ್ನು ದೊಡ್ಡ ಸ್ಯಾರಿನೇ. ಪಲ್ಲು ಈ ಥರ ಪಿಂಕಲ್ಲಿ ಬರುತ್ತೆ, ಸ್ಯಾರಿ ಫುಲ್ ಗ್ರೀನ್ ಮತ್ತು ಪಿಂಕ್ ಈ ಥರ ಬುಟ್ಟ ಇರುತ್ತೆ. ಆ್ಯಂಡ್ ಬಾರ್ಡರನ್ನು ಸ್ವಲ್ಪ ದೊಡ್ಡದೇನೆ ಈ ಥರ. ಈ ಥರ ಕಾಣಿಸುತ್ತೆ. ಆ್ಯಂಡ್ ಬ್ಲೌಸನ್ನು ತುಂಬ ಚೆನ್ನಾಗಿ ಹೊಲಿಸ್ಕೊಂಡಿದ್ದೆ ಆವಾಗ ನಾನು, ಸ್ವಲ್ಪ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿ. ಈ ಥರ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ. ಸೊ ಇದ್ರದ್ದು ಎಂಬ್ರಾಯ್ಡ್ರಿ ಈ ಥರ ಇದೆ. ತುಂಬ ಗ್ರ್ಯಾಂಡಾಗಿ ಸ್ಟೋನ್ಸ್ಗಿಂತ ಈ ಥರ ಮಾಡಿಸಿದ್ರೆ ಇದು ಎಲಿಗೆಂಟಾಗಿ ಕಾಣಿಸುತ್ತೆ ನೋಡಿ. ಇದು ಮೆಷಿನ್ ಎಂಬ್ರಾಯ್ಡ್ರಿ ಅಲ್ಲ, ಕೈಯಲ್ಲೇ ಮಾಡಿರೋದು. ಬಟ್ ಜಾಸ್ತಿ ಕುಂದನ್ ವರ್ಕ್ ಆ ಥರ ಎಲ್ಲ ಎಲ್ದಿರ ಈ ಥರ ಸ್ಲೀವ್ಸ್ಗೂ ಹೇಗೆ ಬರುತ್ತೆ ನೋಡಿ. ಆ್ಯಂಡ್ ಇದ್ರ ಡೋರಿನೂ ಚೆನ್ನಾಗಿದೆ ಈ ಥರ. ಸೊ ನೆಕ್ಸ್ಟ್ ಬಂದು ಇದು ನಮ್ಮ ಮಮ್ಮಿ ಸ್ಯಾರಿ, ತುಂಬ ಹಳೇದು. ನನಗೆ ಈ ಕಲರು ಮತ್ತು ವರ್ಕ್ ಎಲ್ಲ ಇಷ್ಟ ಆಯಿತು ಅಂತ ನಾನು ಇಟ್ಕೊಂಡಿದ್ದೀನಿ. ತುಂಬ ಹೆವಿ ಇದೆ, ಇವಾಗಿನ ಥರ ಲೈಟ್ ವೇಟ್ ಸ್ಯಾರಿ ಅಲ್ಲ. ಈ ಥರ ಕ್ರೀಮ್ ಕಲರ್ ಮೇಲೆ ಗೋಲ್ಡ್ ಬುಟಾಸ್ ಇದೆ ಚಿಕ್ಕ ಚಿಕ್ಕದು. ಆ್ಯಂಡ್ ಅದ್ರ ಪಲ್ಲು ಈ ಥರ ಬರುತ್ತೆ. ಇದು ನೋಡಿ ಆವಾಗಿಂದ ಈ ಥರ ಎಲ್ಲ ಹಾಕ್ಸ್ತಾ ಇದ್ರಲ್ಲ ದೊಡ್ಡದಾಗೆ, ಆವಾಗ ಹಾಕ್ಸ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಇದು ಸ್ಯಾರಿ. ಆ್ಯಂಡ್ ನೋಡಿ ಬಾರ್ಡರ್ ಹೆಂಗೆ ಬರುತ್ತೆ. ಇಲ್ಲ ಆ್ಯಂಟಿಕ್ ಸ್ಯಾರಿ ಅನ್ಬೋದು, ತುಂಬ ಹಳೇದು, ಚೆನ್ನಾಗಿದೆ ಬಟ್ ಒಂದು ಸ್ವಲ್ಪ ಹೆವಿ. ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸಿಂಪಲ್ ಸ್ಯಾರಿ, ನನಗೆ ತುಂಬ ಇಷ್ಟ ಈ ಕಲರ್ ಕಾಂಬಿನೇಷನ್ನು ನೋಡಿ. ಬ್ಲೂ ಈ ಕಡೆ ಆ್ಯಂಡ್ ಅದಕ್ಕೆ ಈ ಥರ ಗ್ರೀನ್ ಪಲ್ಲು. ಇದು ಮದುವೆ ಮುಂಚೆ ತೊಗೊಂಡಿದ್ದು. ನಮ್ಮಮ್ಮ ತುಂಬ ಸೀರೆಗಳು ಕೊಡಿಸಿದ್ದಾರೆ ನನಗೆ. ನಾನು ತುಂಬ ಹಾಕಲ್ಲ, ಯಾವಾಗಾದರೂ ಒಕೇಶ್ನಲ್ಲಿ ಅಷ್ಟೇ ಫಂಕ್ಷನ್ಸ್ಗೆ ಹಾಕ್ತೀನಿ. ಬಟ್ ಆದರೂ ಇಷ್ಟೊಂದು ಇಟ್ಕೊಂಡಿದ್ದೀನಿ ಈ ಥರ. ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಉಟ್ಕೊಂಡ್ರೆ, ಚೆನ್ನಾಗಿದೆ. ಫುಲ್ ಸ್ಯಾರಿ ಈ ಥರ ಪ್ಲೇನು, ಜಾಸ್ತಿ ಹೆವಿ ಬುಟ್ಟ ಎಲ್ಲ ಒಂದೊಂದಿದೆ ಅಲ್ಲಿ ಇಲ್ಲಿ ಅಷ್ಟೇ. ಆ್ಯಂಡ್ ಬಾರ್ಡರ್ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ಈ ಥರ ಎಂಬ್ರಾಯ್ಡ್ರಿ ಮಾಡಿಸಿದ್ದಾಗ ಬರೀ ನೆಕ್ಕಿಗೆ ಮಾತ್ರ ಇದೆ, ಸ್ಲೀವ್ಸ್ ಎಲ್ಲ ಪ್ಲೇನ್ ಇದೆ. ಆ್ಯಂಡ್ ಡೋರಿನೂ ಏನಿಲ್ಲ, ಸುಮ್ಮನೆ ಥ್ರೆಡ್ ಅಷ್ಟೇ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದನ್ನ ನಾವು ಮದುವೆ ಟೈಮಲ್ಲೇ ನಮ್ಮಮ್ಮ ತೊಗೊಂಡಿದ್ದು. ಬಟ್ ಅವಾಗ ಹುಟ್ಟಿರಲಿಲ್ಲ. ನಾವು ಈ ಮನೆಗೆ ಬಂದ್ವಿ ಹೊಸದಾಗೆ, ಅಂದರೆ ಮದುವೆ ಆಗಿದ್ದು ಒಂದು 2-3 ಮಂತ್ಸಲ್ಲಿ. ಸೊ ಆವಾಗ ಇಲ್ಲಿ ಬಂದಾಗ ಹಾಲು ಉಕ್ಸಿ ಫಂಕ್ಷನ್ ಮಾಡಿದ್ವಿ, ಚಿಕ್ಕದಾಗಿ ಪೂಜೆ, ಆವಾಗ ಹುಟ್ಕೊಂಡಿದ್ದೆ ನಾನು ಇದನ್ನು. ಇದು ಜಾಸ್ತಿ ಕಲರ್ ಕಾಂಟ್ರಾಸ್ಟ್ ಕಲರ್ ಆ ಥರ ಎಲ್ಲ ಏನಿಲ್ಲ, ಒಂದೇ ಕಲರ್ ಥರ ಕಾಣಿಸುತ್ತೆ ಹುಟ್ಕೊಂಡ್ರೆ. ಇದರಲ್ಲಿ ಲೈಟ್ ಪಿಂಕ್ ಒಂಚೂರು ಬರುತ್ತೆ ಶೇಡು ಇದರಲ್ಲಿ ಪಲ್ಲುವಲ್ಲಿ ನೋಡಿ ಈ ಥರ. ಸ್ಯಾರಿ ಮತ್ತು ಗ್ರೀನ್ ಎಲ್ಲೋ ಆ ಥರ ಶೇಡ್ ಬರುತ್ತೆ ಒಂಚೂರು. ಬಟ್ ಇದ್ರ ಬಾರ್ಡರ್ ನೋಡಿ ಇಷ್ಟಿದೆ ಅಗಲ, ತುಂಬ ದೊಡ್ಡ ಬಾರ್ಡರು ಈ ಥರ ಸ್ಯಾರಿ ಹಿಂಗೆ ಕಾಣಿಸುತ್ತೆ. ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಹುಟ್ಕೊಂಡ್ರೆ.
ಇದು ಸ್ಯಾರಿಗೆ ನೆಕ್ ಮಾತ್ರ ಡಿಸೈನ್ ಮಾಡಿಸಿರೋದು ಇದು. ಯಾಕೆಂದ್ರೆ ಇದು ಬಾರ್ಡರ್ ತುಂಬಾ ದೊಡ್ಡದಾಗಿದೆಯಲ್ಲ, ಸೊ ಸ್ಲೀವ್ಸ್ ಅದೇ ಕವರ್ ಆಗುತ್ತೆ ಫುಲ್ ಡಿಸೈನ್ ಎಲ್ಲ. ಸೊ ಜಾಸ್ತಿ ವರ್ಕ್ ಮಾಡಿಸಿಲ್ಲ ಸ್ಲೀವ್ಸ್ಗೆಲ್ಲ. ಅಂಡ್ ಇದು ಡೋರಿ, ಇದನ್ನು ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ. ಅಂಡ್ ಪಾಟ್ ನೆಕ್ ಮಾಡ್ಸಿರ್ತೀನಿ ನಾನು, ನಂಗೆ ಈ ತರ ತುಂಬಾ ಇಷ್ಟ ಆಗತ್ತೆ ಡಿಸೈನ್ ಹಾಕೊಳ್ಳೋದಕ್ಕೆ. ಅಂಡ್ ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಸೀಮಂತನಕ್ಕೆ ಕೊಡ್ಸಿದ್ದು ಪ್ರದೀಪ್. ಸೊ ಇದು ಫುಲ್ ಕ್ರೀಮ್ ಸ್ಯಾರಿ ಅಂಡ್ ಬಾರ್ಡರ್ ಒಂದ್ ಸ್ವಲ್ಪ ಗ್ರೀನ್ ರೆಡ್ ಬರುತ್ತೆ. ಪಲ್ಲು ಈ ತರ ಇದೆ ನೋಡಿ. ಹಾಕೊಂಡಾಗ ಈ ತರ ಬರುತ್ತೆ. ಬಾರ್ಡರ್ ಅಷ್ಟೇ ತುಂಬಾ ದೊಡ್ಡ ಬಾರ್ಡರ್ ಇದು, ಅದ್ರ ಮೇಲೆ ಈ ತರ ಬರುತ್ತೆ ಡಿಸೈನ್. ಪಲ್ಲು ಹೇಗಿದೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಅದೇ ತರ, ಇದೆಲ್ಲ ಸಿಂಪಲ್ ಸ್ಯಾರೀಸು. ಇದನ್ನು ನಮ್ಮ ಅಮ್ಮ ಕೊಟ್ಟಿದ್ದೇನೆ. ಈ ತರ ಬರುತ್ತೆ ಮಲ್ಟಿ ಕಲರ್ ತರ, ಗ್ರೀನು ಒಂಥರ ರೆಡ್ ಆರೆಂಜ್ ಆ ತರ ಮಲ್ಟಿ ಕಲರ್ ಬರುತ್ತೆ. ಸೊ ಇದು ಪಲ್ಲು ಅಂಡ್ ಸ್ಯಾರಿ ಈ ತರ ಬರುತ್ತೆ, ಮ್ಯಾಂಗೋ ಬುಟ್ಟ. ತುಂಬಾ ಲೈಟ್ ವೇಟೇ ಇಲ್ಲ. ಸೊ ಈ ತರ ಸ್ಯಾರೀಸ್ ಎಲ್ಲ ಉಟ್ಕೊಂಡ್ರೆ ಭಾರ ಅನ್ಸಲ್ಲ, ಚೆನ್ನಾಗಿರತ್ತೆ. ಸೊ ಇದು ಬಾರ್ಡರ್ ಒಂದ್ ಸೈಡ್ ಗ್ರೀನ್ ಮತ್ತೆ ಮಲ್ಟಿ ಕಲರ್ ಬರುತ್ತೆ, ಇನ್ನೊಂದ್ ಸೈಡ್ ಪಿಂಕ್ ಇದೆ. ಸೊ ಇದು ಪಲ್ಲು. ಸೊ ಇದು ಬ್ಲೌಸ್ ಈ ತರ ಬರುತ್ತೆ, ಒಂದ್ ಸ್ವಲ್ಪ ಸ್ಟೋನ್ಸ್ ಇದೆ ವರ್ಕ್ ಇಲ್ಲಿ ಅಂಡ್ ಸಿಂಪಲ್ ಮಷಿನ್ ಎಂಬ್ರಾಯ್ಡ್ರಿ. ಇಲ್ಲಿ ಸ್ಲೀವ್ಸ್ಗೆ ಈ ತರ ಗ್ರ್ಯಾಂಡ್ ಆಗಿ ಮಾಡಿಸಿದ್ದೇನೆ. ಅಂಡ್ ಡೋರಿ ಈ ತರ. ಸೊ ನೆಕ್ಸ್ಟ್ ಎಲ್ಲ ಇರೋದು ಸ್ವಲ್ಪ ಸಿಂಪಲ್ ಸ್ಯಾರೀಸು, ತುಂಬಾ ಹಳೆಯದು. ಇದು ನಾವು ಅಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದಾಗ ತುಂಬಾ ಹಳೆ ಸ್ಯಾರಿ, ಇದು ಒಂದು 15 years ಆಯ್ತು ಅನ್ಸುತ್ತೆ. ಅವಾಗಷ್ಟೇ ಸ್ಯಾರಿ ಉಡ್ತಾ ಇದ್ದಿದ್ದು ಹೊಸದಾಗೆ. ಇದು ಗ್ರೀನ್ ಪಲ್ಲು, ಅದಕ್ಕೆ ಬ್ಲೂ ಸ್ಯಾರಿ, ಬ್ಲೂ ಮೇಲೆ ಒಂದ್ ಸ್ವಲ್ಪ ಸ್ಟ್ರೈಪ್ಸ್ ಮತ್ತೆ ಬುಟ್ಟ ಇದೆ. ಅಂಡ್ ಇದು ನಮ್ಮ ಅಕ್ಕ ಮದ್ವೆಲಿ ಕೊಟ್ಟಿದ್ದು ಅವರು. ಈ ತರ ಬರುತ್ತೆ, ಗ್ರೀನ್ ಶೇಡ್ ಬರುತ್ತೆ ಒಂದ್ ಸ್ವಲ್ಪ, ಅದಕ್ಕೆ ಪರ್ಪಲ್ ಬಾರ್ಡರ್. ಇವಾಗ ಈ ತರ ಸ್ಯಾರೀಸ್ ಎಲ್ಲ ಕಮ್ಮಿ ಆಗೋಗಿದೆ, ಆವಾಗ ತುಂಬಾ ಇರ್ತಾ ಇತ್ತು. ಇದು ಪಲ್ಲು ಪರ್ಪಲ್ ಸ್ಯಾರಿ ಈ ತರ ಬರುತ್ತೆ. ಅಂಡ್ ಬ್ಲೌಸ್ ಹಿಂಗ್ ಬರುತ್ತೆ. ಇದಕ್ಕೂ ಒಂದ್ ಸ್ವಲ್ಪ ವರ್ಕ್ ಮಾಡಿಸ್ಕೊಂಡಿದೆ ಚೆನ್ನಾಗೆ. ಡೋರಿ ಏನಿಲ್ಲ, ಪ್ಲೇನ್ ಡೋರಿ, ಇಲ್ಲಿ ಮಾತ್ರ ಫುಲ್ ವರ್ಕ್ ಮಾಡಿಸಿರೋದು. ಸೊ ಇದೆಲ್ಲ ನನ್ನ ಸ್ಯಾರಿ ಕಲೆಕ್ಷನ್. ಹೇಗಿತ್ತು ಚೆನ್ನಾಗಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಹತ್ರ ಇನ್ನು ಸಿಂಪಲ್ ಸ್ಯಾರೀಸ್ ಇದೆ, ಸಿಂಪಲ್ ರೇಷ್ಮೆ ಸ್ಯಾರಿ, ಆಮೇಲೆ ಸಿಂಥೆಟಿಕ್ ಸ್ಯಾರೀಸ್, ಅದೆಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಅಂಡ್ ಇಲ್ಲಿ ರೇಷ್ಮೆ ಸೀರೆ ಎಲ್ಲ ತೋರ್ಸಿದ್ನಲ್ಲ ಮದ್ವೆದಂತ ಒಂದ್ ಸ್ವಲ್ಪ ಕಲೆಕ್ಷನ್ ತೋರ್ಸಿದ್ನಲ್ಲ, ಅದೆಲ್ಲ ಕಂಚಿಯಲ್ಲಿ ತಗೊಂಡಿದ್ದು. ಅಲ್ಲಿ ಬಾಬು ಶಾ ಅಂತ ಬರುತ್ತೆ ಅಂಗಡಿ, ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ತಂದಿದ್ದು, ಒನ್ ಡೇ ಫುಲ್ ಪ್ರೋಗ್ರಾಮ್ ಮಾಡ್ಕೊಂಡು. ಅಂಡ್ ಮಿಕ್ಕಿದೆಲ್ಲ ತೋರ್ಸಿದ್ನಲ್ಲ ಅದೆಲ್ಲ ಇಲ್ಲೇ ಶಾಂತಲ ಅಲ್ಲಿ ತಗೊಳೋದು ಮೋಸ್ಟ್ಲಿ ನಾವು. ಇನ್ 1-2 ಅಲ್ಲಿ ಇಲ್ಲಿ ತಗೊಂಡಿರ್ತೀನಿ ಅಷ್ಟೇ. ಬಟ್ ಮೇನ್ಲಿ ನಾನು ಶಾಂತಲ ಅಥವಾ ಕಂಚಿಯಲ್ಲಿ ತಗೊಂಡಿರೋದೇ ಇರೋದು ನನ್ನ ಹತ್ರ. ಮಿಕ್ಕಿದ ಸಿಂಪಲ್ ಸ್ಯಾರೀಸ್ ಎಲ್ಲ ಇಲ್ಲೇ ರೆಗ್ಯುಲರ್ ಶಾಪ್ಸ್ ಅಲ್ಲಿ ತಗೊಂಡಿರೋದು. ಸೊ ಮೇನ್ ಈ ರಿಚ್ ಸ್ಯಾರೀಸ್ ಅಂತ ಅಂದ್ರೆ ಎಲ್ಲ ಕಂಚಿದೇನೆ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಅಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.